ಹಾಂ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ನಾನು ಅಮ್ಮನ ಮನೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನಾವು ಪೂಜೆ ಎಲ್ಲ ಮುಗಿಸಿ ಮನೇಲಿ, ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೇಲೇ ಪೂಜೆ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿದ್ದು ಏನಪ್ಪ ಅಂತಂದರೆ ನಮ್ಮ ಯಜಮಾನ್ರು ಟೊಂಪ ತೊಗೋಬೇಕು ಅಂತಿದ್ರು. ಸೊ ಅದಕ್ಕಾಗಿ ನನ್ನ ತಮ್ಮನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವರು ಮಂಡ್ಯಗೆ ಹೋದರು. ಎತ್ತಿನ ಪಾರ್ಕಲ್ಲಿ ಆಟಾಡ್ಸೋಣ ಅಂತ ನಾವು ಕರ್ಕೊಂಡು ಹೋದ್ವಿ. ಮಕ್ಳಿಗೆ ಪಾರ್ಕಿಗೆ ಕರ್ಕೋದ್ರೇ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ಎತ್ತಿಗಂತೂ ಪಾರ್ಕು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಅಮ್ಮ ಕರ್ಕೊಂಡು ಹೋದ್ವಿ. ಅಮ್ಮ ಅವ್ನು ಹಿಂದೆನೇ ನಿಂತಿದ್ದಾನೆ, ಅವನೆಲ್ಲಿ ಬಿತ್ತು ಏಟ್ ಮಾಡ್ಕೋತಾನೆ ಅಂತ ಅಮ್ಮ ಅವನು ಹಿಂದೆನೇ ನಿಂತಿದ್ದಾರೆ. ಇದು ಅಮ್ಮನ ಮನೆ ಹತ್ರ ಇರುವಂಥ ಪಾರ್ಕು. ಆಲ್ಮೋಸ್ಟ್ ಚೆನ್ನಾಗಿದೆ, ಇದು ಗ್ರೀನರಿ ಎಲ್ಲ ಚೆನ್ನಾಗಿದೆ. ಪಾರ್ಕು ಎಕ್ಸಸೈಸ್ಗೆ ಆ ಕಡೆ ಇದೆ, ಮಕ್ಕಳ ಆಟಾಡೋಕ್ಕೆ ಈ ಕಡೆ ಇದೆ. ಚೆನ್ನಾಗಿದೆ ಪಾರ್ಕು. ఏ తొట్లాడు బయటి ನಾನು ನನ್ನ ಮಗನ ಜೊತೆ ಆಟ ಆಡೋಣ ಅಂತೇಳಿ ಅವನ ಜೊತೆ ನಾನು ತೊಟ್ಲಲ್ಲಿ ಕೂತ್ಕೊಂಡೆ. ನನಗೂ ತುಂಬ ಇಷ್ಟ ತೊಟ್ಲು ಅಂದರೆ, ಹಾಗಾಗಿ ಅವನ ಪಕ್ಕ ನಾನು ಕೂತ್ಕೊಂಡೆ. ಅವನಿಗೆ ತುಂಬ ಖುಷಿಯಾಯಿತು ನಾನು ಅವನ ಜೊತೆ ಆಟಾಡಿದ್ದು. ಅಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚೆಂದ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ. ಹಾಗಾಗಿ ನಾನು ಅವನು ಸ್ವಲ್ಪ ಹೊತ್ತು ಆಡಿದ್ವಿ. ಅವ್ನಿಗೆ ಜಾಸ್ತಿ ಲೈಕ್ ಆಗಲ್ಲ ತೊಟ್ಲು. ಅವ್ನಿಗೆ ಜಾರುಗುಂಪೆ ಅಥವಾ ಅದೇ ಹತ್ತೋದು ಕಂಬಿಗಳಿರುತ್ತಲ್ಲ ಅಂಥದ್ದು ತುಂಬ ಇಷ್ಟ ಆಗುತ್ತೆ. ಇದೊಂದು 2 ನಿಮಿಷ ಆಟ ಆಡಿದ್ವಿ. ಅಲ್ಲೇ ಪಕ್ಕದಲ್ಲಿ ಇದು ಚಾಮುಂಡೇಶ್ವರಿ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅದೇ ಸ್ವಲ್ಪ ಹಾಡೆಲ್ಲ ಕೇಳಿಸ್ತಾ ಇದೆ ಅಷ್ಟೇ. ಅಮ್ಮನೇ ಇದನ್ನು ವಿಡಿಯೋ ಮಾಡ್ತಾಯಿದ್ದಾರೆ. ಸಮಾಧಾನ ಆಯ್ತಾ? ತಗೋಣ, ನಾವು ಸಂಜೆ ತಗೋಣ. ಸರಿ ಆಯ್ತು, ಮನೆಗೆ ಹೋಗಿ ತಗೋಣ ಬಾ. ಮಳೆ ಬರಂಗೈತಿ. ಬಾ, ಬ್ಯಾಟು ಬಾಲ್ ಎತ್ಕೊ ಬರಲ್ಲ ಬಾ. ಎಲ್ಲಿ ನಾನು ಹೋಗಿ ಎತ್ಕೊ ಬರಲ್ಲ. ನೀನೇನು ಮಾಡ್ತಿರ್ತೀಯ? ಗುಮ್ಮ ಬಂದು ಎತ್ಕೋದ್ರೆ ನಿನ್ನ ಅಜ್ಜಿನೂ ನನ್ನ ಜೊತೆ ಬರ್ತದೆ. ನೈಟ್ ನಾನು ಬಿಸಿಬೇಳೆಭಾತ್ ಕೇಳಿದೆ ಅಂತ ನಮ್ಮಮ್ಮ ಬಿಸಿಬೇಳೆಭಾತ್ ಮಾಡಿದರು. ನಂಗೆ ತುಂಬ ಇಷ್ಟ ಬಿಸಿಬೇಳೆಭಾತು, ಹಾಗಾಗಿ ಮಾಡಿಕೊಟ್ರು. ಎತ್ತಿ ಇಲ್ಲೇ ಪಕ್ಕದಲ್ಲಿ ಊಟ ಮಾಡ್ಕೊಂಡು ಕ್ಯಾರಮ್ ಆಡ್ತಾಯಿದ್ದಾನೆ. ಮತ್ತು ಇದು ಬೆಳಗ್ಗೆ ವ್ಲಾಗು. ಮತ್ತು ಸಂಜೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ನಮ್ಮ ಮನೆಗೆ ಹೊರಟ್ವಿ. ಎತ್ತಿದು ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾನೇ ಕರ್ಕೊಂಡು ಹೋಗ್ಬೇಕಾಯ್ತು. ಹಾಗಾಗಿ ಬೆಳಿಗ್ಗೆ ಅವನಿಗೆ ತಿಂಡಿ ತಿನ್ನಿಸ್ಕೊಂಡು ಇಬ್ಬರು ಹೊರಟ್ವಿ. ಬಸ್ಸಲ್ಲೇ ಬಂದ್ವಿ. ಈ ಬಸ್ಸಲ್ಲಿ ಬಂದಿದ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತೆ ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಅಮ್ಮನ ಮನೆಯಿಂದ ಬಂದ್ವಿ. ಎತ್ತಿಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನಾನು ಬಸ್ಸಲ್ಲೇ ಬಂದೆ. ನಮ್ಮ ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ, ಚೆನ್ನೈಗೆ ಹೋಗಿದ್ದಾರೆ ಬಾಡಿಗೆಗೆ. ಹಾಗಾಗಿ ಈಗ ಬಂದ್ವಿ. ಎತ್ತಿದು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ರೆಡಿಯಾಗಿದ್ದೀವಿ. ಈಗ ಹೋಗೋದಷ್ಟೇ. ಬನ್ನಿ. ನಂದು ಫ್ರಂಟ್ ಕ್ಯಾಮ್ರಾ ಯಾಕೋ ಹಾಳಾಗ್ಬಿಟ್ಟಿದೆ, ಬ್ಲರ್ ಬರ್ತಾಯಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ.
ಯತಿ ರೆಡಿನಾ? ದಿವ್ಯಾ ಬಟ್ಟೆ ಹಾಕೊಂಡ? ದಿವ್ಯಾ ಯತಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲೇ ಚಾಮುಂಡೇಶ್ವರಿದು ಇವತ್ತು ಹುಟ್ಟಿದ ದಿನ ಆಗಿರೋದ್ರಿಂದ ಅಲ್ಲೇ ಬಾತ್ ಕೊಡ್ತಿದ್ರು, ಈಸ್ಕೊಂಡು ಬಂದು ತಿಂದು ಮಲಗಿದ್ದು. ಇವಾಗ 5:15 ಟೈಮು. ಈಗ ಎದ್ದು ಹಾಲು ಕುಡಿತಾ ಇದ್ದೀವಿ. ನಾನು ಕಾಫಿ ಕುಡಿತಾ ಇದ್ದೀನಿ, ಯತಿ ಹಾಲು ಕುಡಿತಿದ್ದಾನೆ. ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಬಾಯ್.